ಲಕ್ಕುಂಡಿಯ ಮಣ್ಣಲ್ಲಿ ಬಂಗಾರ, ನಾಗರಹಾವಿನ ರಹಸ್ಯ ಮತ್ತು 1000 ವರ್ಷಗಳ ಗುಪ್ತನಿಧಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟಿರೋ ಆದರೆ ಎಷ್ಟೋ ಜನರಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲದ ಒಂದು ನಿಗೂಢ ಜಾಗದ ಕಡೆಗೆ ನಾವಿವತ್ತು ಪಯಣ ಬೆಳೆಸ್ತಾ ಇದ್ದೀವಿ. ವೀಕ್ಷಕರೇ, ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಾಗುವುದಿಲ್ಲ. ನೀವು ನಿಮ್ಮ ಮನೆಯಲ್ಲೋ ಅಥವಾ ತೋಟದಲ್ಲೋ ಅಗಿತಾ ಇರುವಾಗ ಮಣ್ಣಿನ ಜೊತೆಗೆ ಪ್ರಾಚೀನ ಕಾಲದ ಅದ್ಭುತ ಶಿಲೆಗಳು ಸಿಕ್ಕರೆ ಹೇಗಿರುತ್ತೆ? ಬಾವಿ ತೋಡುವಾಗ ಬರೀ ನೀರಲ್ಲ, ನೂರಾರು ವರ್ಷಗಳ ಹಳೆಯ ಅಥವಾ ಹಿಂದಿನ ರಾಜರ ಕಾಲದ ಕುರುಹುಗಳು ಸಿಕ್ಕರೆ ನಿಮ್ಮ ಮನಸ್ಥಿತಿ ಏನಾಗಿರಬಹುದು? ಈಗ ಇಡೀ ಕರ್ನಾಟಕವೇ ಗದಗ ಜಿಲ್ಲೆಯ ಲಕ್ಕುಂಡಿಯ ಕಡೆಗೆ ತಿರುಗಿ ನೋಡುವಂತೆ ಮಾಡಿದೆ. ಒಂದೆಡೆ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿರೋ ಬಂಗಾರ, ಇನ್ನೊಂದು ಕಡೆ ಪ್ರತ್ಯಕ್ಷವಾಗ್ತಾ ಇರೋ ನಾಗರಹಾವು, ಮತ್ತೊಂದು ಕಡೆ ನಡೀತಾ ಇರುವ ನಿರಂತರ ಉತ್ಖನನ. ಅಷ್ಟಕ್ಕೂ ಲಕ್ಕುಂಡಿಯಲ್ಲಿ ನಿಜವಾಗಲೂ ನಿಧಿ ಇದೆಯಾ? ರಾಜರು ಬಚ್ಚಿಟ್ಟಿದ್ದ ಬಂಗಾರ ಇವತ್ತಿಗೂ ಅಲ್ಲಿನ ಮಣ್ಣಲ್ಲಿ ಹಾಗೆ ಇದೆಯಾ? ಅಲ್ಲಿನ ಜನ ಹೇಳೋದೇನು, ಇತಿಹಾಸ ಹೇಳೋದೇನು? ಅದರಲ್ಲೂ ಈ ನಾಗರಹಾವಿನ ಕಲ್ಲು, 5 ಹೆಡೆ ಸರ್ಪದ ನಾಗರಹಾವಿನ ಶಿಲೆ ಪತ್ತೆಯಾಗಿದೆ. ಈ ಶಿಲೆ ಪತ್ತೆಯಾಗ್ತಾ ಇದ್ದಂತೆ ಒಂದು ಕಾಳಿಂಗ ಸರ್ಪ ಮತ್ತೆ ಪ್ರತ್ಯಕ್ಷವಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕಳೆದ ಕೆಲವು ದಿನಗಳಿಂದ ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಕಾರಣ ನಡೀತಾ ಇರುವಂತಹ ಉತ್ಖನನ ಮತ್ತು ಸಿಗ್ತಾ ಇರುವ ಒಂದೊಂದು ವಿಸ್ಮಯಕಾರಿ ವಸ್ತುಗಳು. ಲಕ್ಕುಂಡಿ ಅಂತಂದ್ರೆ ಸುಮ್ಮನೆಯಲ್ಲ, ಅದೊಂದು ಹಿಂದಿನ ಕಾಲದ ಗತವೈಭವದ ಸಾಮ್ರಾಜ್ಯ. ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ತೋಟದ ಬಾವಿಯಲ್ಲಿ ಉತ್ಖನನ ನಡೀತಾ ಇದೆ. ಆದ್ರೆ ಕಳೆದ 9-10 ದಿನಗಳಿಂದ ಅಲ್ಲಿ ಸಿಗ್ತಾ ಇರುವ ಸಾಕ್ಷಿಗಳು ಎಂಥವರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಅಲ್ಲಿನ ಬಳಗಾನೂರು ಕುಟುಂಬದ ಜಮೀನಿನ ವಿಷಯಕ್ಕೆ ಬರೋದಾದ್ರೆ, ಸುಮಾರು 100 ವರ್ಷಗಳ ಹಳೆಯದಾದ ಬಾವಿಯೊಂದು ಈ ಕುಟುಂಬಕ್ಕೆ ಸಿಕ್ಕಿದೆ. ಈ ಬಾವಿಯನ್ನ ಸ್ವಚ್ಛಗೊಳಿಸುವಾಗ ಅಥವಾ ಅದರ ಗೋಡೆಗಳನ್ನ ಗಮನಿಸಿದಾಗ ಕಂಡಿದ್ದೇನು ಗೊತ್ತಾ? ಬರೀ ಕಲ್ಲು ಮಣ್ಣುಗಳಲ್ಲ ಅಥವಾ ನೀರಲ್ಲ, ಪ್ರಾಚೀನ ಕಾಲದ ಅತ್ಯಮೂಲ್ಯವಾದ ಶಿಲೆಗಳು. ಹೌದು, ದಾನಶಿಲೆ, ದ್ವಾರಪಾಲಕನ ಶಿಲೆ ಮತ್ತು ಬೋದಿಗೆ ಶಿಲೆಗಳು ಆ ಭೂಮಿಯ ಗೋಡೆಯ ಕಲ್ಲುಗಳ ಮಧ್ಯೆ ಪ್ಲಾಸ್ಟರ್ ಮಾಡಿದ ರೀತಿಯಲ್ಲಿ ಸಿಕ್ಕಿವೆ. ಅಂದ್ರೆ ನೂರಾರು ವರ್ಷಗಳ ಹಿಂದೆ ಆ ಬಾವಿ ಕಟ್ಟುವಾಗಲೇ, ಅದರಲ್ಲೂ ಅದಕ್ಕೂ ಹಿಂದಿನ ಕಾಲದ ಅಂದ್ರೆ ರಾಜರ ಕಾಲದ ದೇವಸ್ಥಾನದ ಅವಶೇಷಗಳನ್ನ ಬಳಸಿ ಆ ಬಾವಿ ಕಟ್ಟಲಾಗ್ತಾ ಇದೆಯಾ ಅಥವಾ ಕಟ್ಟಲಾಗಿತ್ತಾ ಅನ್ನೋ ಪ್ರಶ್ನೆ ಈಗ ಮೂಡಿದೆ. ಬಳಗಾನೂರು ಕುಟುಂಬದವರು ಹೇಳೋ ಪ್ರಕಾರ ಇದು ಅವರ ಪೂರ್ವಜರು ಕಟ್ಟಿದಂತಹ ಬಾವಿ. ಅಲ್ಲಿ ಈ ಶಿಲೆಗಳು ಮೊದಲಿನಿಂದಲೂ ಇದ್ವು. ಆದರೆ ಇದರ ಮಹತ್ವ ಈಗ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಸರ್ಕಾರ ಇದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿದ್ರೆ ಆ ಶಿಲೆಗಳನ್ನ ಹಸ್ತಾಂತರಿಸ್ತೇವೆ ಅಂತ ಆ ಕುಟುಂಬ ತುಂಬಾ ಉದಾರವಾಗಿ ಹೇಳ್ತಾಗಿದೆ. ಇದು ಒಂದು ಕಡೆಯಾದ್ರೆ, ಲಕ್ಕುಂಡಿ ಗ್ರಾಮದ ನಿವಾಸಿ ಷಣ್ಮುಗಪ್ಪ ಎಂಬುವರ ಜಮೀನಲ್ಲಿ ಸಿಕ್ಕಿರುವಂತಹ ಒಂದೊಂದು ರೋಚಕ ವಸ್ತು, ಅದೇ 7 ಹೆಡೆ ನಾಗರಕಲ್ಲಿನ ಶಿಲೆ. ಹೌದು ವೀಕ್ಷಕರೇ, 7 ಹೆಡೆಗಳುಳ್ಳ ನಾಗರಹಾವು, ಅದರ ಪಕ್ಕದಲ್ಲಿ ತಲಾ 2 ಹೆಡೆಯುಳ್ಳಂತಹ 7 ಪುಟ್ಟ ಶಿಲೆಗಳು. ಇದು ವಿಜಯನಗರ ಸಾಮ್ರಾಜ್ಯ ಕಾಲದ್ದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಮಣ್ಣಲ್ಲಿ ಹೂತು ಹೋಗಿದ್ದ ಈ ಶಿಲೆ ಈಗ ಮೇಲೆ ಬಂದಿದೆ ಅಂತಂದ್ರೆ ಅದರ ಅಡಿಯಲ್ಲಿ ಇನ್ನೇನಾದ್ರೂ ಇರಬಹುದು. ಜನರಲ್ಲಿ ಭಕ್ತಿ ಮತ್ತು ಕುತೂಹಲ ಎರಡೂ ಕೂಡ ಹುಟ್ಟಿಕೊಂಡಿದೆ. ಜನ ಯಾಕೆ ಇಲ್ಲಿ ನಿಧಿ ಇದೆ ಅಂತ ನಂಬ್ತಾರೆ? ಇದು ಬರೀ ಕಟ್ಟುಕಥೆನಾ ಅಥವಾ ಇದ್ರ ಹಿಂದೆ ಲಾಜಿಕ್ ಇದೆಯಾ? ವೀಕ್ಷಕರೇ, ಇತಿಹಾಸದ ಪುಟಗಳನ್ನು ತಿರುವು ನೋಡಿದಾಗ ಅಥವಾ ಇತಿಹಾಸ ಹೇಳೋ ಪ್ರಕಾರ ಲಕ್ಕುಂಡಿ ಅಪಾರ ಐಶ್ವರ್ಯ ಇದ್ದ ನಾಡು. ಯಾವಾಗ ಒಂದು ಊರು ಶ್ರೀಮಂತವಾಗಿರುತ್ತೋ ಅಲ್ಲಿಗೆ ಶತ್ರುಗಳ ಕಣ್ಣು ಬಿದ್ದೇ ಬೀಳತ್ತೆ. ರಾಜವಂಶಸ್ಥರ ಮೇಲೆ ಪರಕೀಯರು ದಾಳಿ ಮಾಡಿದಾಗ ಅಥವಾ ಯುದ್ಧಗಳು ನಡೆದಾಗ ರಾಜರು ತಮ್ಮ ಅಪಾರವಾದ ಬಂಗಾರ, ರತ್ನ, ವಜ್ರ, ವೈಡೂರ್ಯಗಳನ್ನ ಕಾಪಾಡಿಕೊಳ್ತಾ ಇದ್ರು. ಹೇಗೆ? ಅವತ್ತಿನ ಕಾಲದಲ್ಲಿ ಏನ್ ಬ್ಯಾಂಕ್ ಲಾಕರ್ಗಳೇನಿರಲಿಲ್ಲ. ಅವರಿಗಿದ್ದ ದಾರಿ ಒಂದೇ, ಭೂತಾಯಿಯ ಒಡಲು. ದೇವಸ್ಥಾನದ ಗರ್ಭಗುಡಿಯ ಕೆಳಗೋ ಅಥವಾ ಭೂಮಿಯ ಕೆಳಗಡೆಯ ಆಳದಲ್ಲೋ ಅಥವಾ ರಹಸ್ಯ ಕೋಣೆಗಳಲ್ಲಿ ಈ ಸಂಪತ್ತನ್ನ ಬಚ್ಚಿಡ್ತಾ ಇದ್ರು. ಲಕ್ಕುಂಡಿಯ ದೇವಸ್ಥಾನಗಳ ರಚನೆ ಮತ್ತು ಅಲ್ಲಿನ ಕಲ್ಯಾಣಿಗಳ ವಿನ್ಯಾಸ ಎಷ್ಟು ಸಂಕೀರ್ಣವಾಗಿದೆ ಅಂದ್ರೆ, ಇದರ ಅಡಿಯಲ್ಲಿ ಅಥವಾ ಇದರ ಒಳಗಡೆ ಏನಾದರೂ ಒಂದು ರಹಸ್ಯ ಕೋಣೆಗಳು ಇರಬಹುದು. ಅಂದ್ರೆ ಮೇಲ್ಗಡೆ ನೀರಿದೆ, ಆದ್ರೆ ಕೆಳಗಡೆ ಸೀಕ್ರೆಟ್ ಕೋಣೆಗಳು ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಈಗ ಸಿಕ್ಕಿರುವಂತಹ ಒಂದು ಬಾವಿ ಇದೆಯಲ್ಲ, ಆ ಬಾವಿಯ ಕೆಳಗಡೆನೂ ಕೂಡ ಅಥವಾ ಆ ಬಾವಿಯ ಒಳಗಡೆ ಅದೆಷ್ಟು ಟನ್ಗಟ್ಟಲೆ ಬಂಗಾರ, ಚಿನ್ನ, ವಜ್ರ, ವೈಡೂರ್ಯ ಇದೆ ಅಂತ ಅಂದಾಜು ಮಾಡೋದಕ್ಕಾಗೋದಿಲ್ಲ. ಅದರಲ್ಲೂ ಈ ನಾಗರಹಾವು ಪ್ರತ್ಯಕ್ಷವಾಗೋದು ಅಥವಾ ನಾಗರಹಾವಿನ ಶಿಲ್ಪಗಳು ಸಿಗೋದು ಏನನ್ನ ಸೂಚಿಸುತ್ತೆ ಗೊತ್ತಾ?
ನಮ್ಮ ಜಾನಪದ ನಂಬಿಕೆಗಳ ಪ್ರಕಾರ ನಿಧಿ ಇದ್ದ ಕಡೆ ನಾಗರ ಹಾವು ಕಾವಲು ಕಾಯತ್ತೆ ಅಂತಾರೆ. ಈಗ ಲಕ್ಕುಂಡಿಯಲ್ಲಿ ಸಪ್ತ ಹೆಡೆಯ ನಾಗರ ಶಿಲೆ ಸಿಕ್ಕಿರೋದು ಈ ನಂಬಿಕೆಗೆ ತುಪ್ಪ ಸುರಿದಂತಾಗಿದೆ. ಇಲ್ಲಿ ಟಂಕಸಾಲೆಗಿತ್ತು, ಇಲ್ಲಿ ಬಂಗಾರ ಮುದ್ರಿಸ್ತಾ ಇದ್ರು. ಹೀಗಾಗಿ ಆ ಬಂಗಾರ ಮಣ್ಣಿನ ಅಡಿಯಲ್ಲಿ ಇನ್ನೂ ಹಾಗೆ ಇದೆ, ಅವುಗಳು ಕಾಯ್ತಾ ಇದ್ದಾವೆ ಅಂತ ಊರಿನ ಹಿರಿಯರ ಮಾತಾಗಿದೆ. ಕೆಲವು ಬಾರಿ ದುಷ್ಕರ್ಮಿಗಳು, ನಿಧಿಗಳ್ಳರು ಇಲ್ಲಿ ದೇವಸ್ಥಾನಗಳನ್ನು ಹಾಳು ಮಾಡಿ ಅಗೆದು ನಿಧಿಗಾಗಿ ಹುಡುಕಾಟ ನಡೆಸಿದ ಉದಾಹರಣೆಗಳು ಕೂಡ ಇದಾವೆ. ಆದರೆ ಈಗ ಸರ್ಕಾರವೇ ಅಧಿಕೃತವಾಗಿ ವೈಜ್ಞಾನಿಕವಾಗಿ ಉತ್ಖನನ ನಡೆಸ್ತಾ ಇರೋದ್ರಿಂದಾಗಿ ಸತ್ಯ ಹೊರಬರುವ ಕಾಲ ಹತ್ತಿರ ಬಂದಿದೆ. ಇನ್ನು ಕಲ್ಯಾಣಿಗಳ ರಹಸ್ಯ ಏನು ಗೊತ್ತಾ? ಲಕ್ಕುಂಡಿಗೆ ಮತ್ತೊಂದು ಹೈಲೈಟ್ ಅಂತಂದ್ರೆ ಇಲ್ಲಿರುವಂತಹ ಕಲ್ಯಾಣಿಗಳು. ಇವು ಬರೀ ನೀರು ತರುವ ಬಾವಿಗಳಲ್ಲ, ಇವು ಕಲಾಕೃತಿಗಳಾಗಿದ್ದಾವೆ. ಇಲ್ಲಿನ ಮೆಟ್ಟಿಲುಗಳ ವಿನ್ಯಾಸ, ನೀರು ಸಂಗ್ರಹಿಸುವ ತಂತ್ರಜ್ಞಾನ ಇಂದಿನ ಇಂಜಿನಿಯರ್ಗಳಿಗೂ ಕೂಡ ದೊಡ್ಡ ಸವಾಲು ಹಾಕುವಂತಿದ್ದಾವೆ. ಈಗ ಸಿಕ್ಕಿರುವ ಬಳಗಾನೂರು ಕುಟುಂಬದ ಬಾವಿಯನ್ನೇ ನೋಡಿ. ನೂರಾರು ವರ್ಷಗಳ ಹಿಂದೆ ಬಾವಿ ಕಟ್ಟುವಾಗ ಅವರಿಗೆ ಗೋಡೆಗೆ ಕಲ್ಲುಗಳು ಸಿಕ್ಕಿರಲಿಲ್ವೇನು? ಅದಕ್ಕೆ ಬಿದ್ದೋಗಿದ್ದ ಯಾವುದೋ ಹಳೆಯ ಅರಮನೆಯ ಅಥವಾ ದೇವಸ್ಥಾನದ ಕೆತ್ತನೆ ಕಲ್ಲುಗಳನ್ನೇ ಬಳಸಿ ಬಾವಿಯನ್ನ ಕಟ್ಟಿದ್ದಾರೆ. ಇವತ್ತು ಆ ಬಾವಿಯ ನೀರಿಗಿಂತ ಆ ಬಾವಿಯ ಗೋಡೆಗಳೇ ಹೆಚ್ಚು ಬೆಲೆ ಬಾಳ್ತಾ ಇದ್ದಾವೆ. ಕಿಟಕಿಯ ಭಾಗದಲ್ಲಿ ಸಿಕ್ಕ ಅವಶೇಷ ಕಲಾಕೃತಿ ದ್ವಾರಪಾಲಕನ ಮೂರ್ತಿ. ಇವೆಲ್ಲವನ್ನು ಕೂಡ ಏನ್ ಸೂಚಿಸುತ್ತೆ? ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ದೇವಸ್ಥಾನ ಇರಬಹುದು, ಅಥವಾ ಈಗೇನು 101 ದೇವಸ್ಥಾನಗಳಿದಾವಲ್ಲ, ಆ 101 ದೇವಸ್ಥಾನದ ಕೆಳಗಡೆ ಅಪಾರ ಪ್ರಮಾಣದ ನಿಧಿ ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಜೊತೆಗೆ 101 ಬಾವಿಗಳು ಕೂಡ ಇದ್ದಾವೆ, ಕಲ್ಯಾಣಿಗಳು ಕೂಡ ಇದ್ದಾವೆ. ಈ ಕಲ್ಯಾಣಿ ಮತ್ತು ಈ ಏನು ಹಳೆ ಕಾಲದ ಕಟ್ಟಡಗಳಿದಾವಲ್ಲ, ಈ ಹಳೆ ಕಾಲದ ಕಟ್ಟಡಗಳನ್ನ ಅಥವಾ ಕಟ್ಟಡಗಳ ಕೆಳಗಡೆ ನಿಗೂಢ ಸಂಪತ್ತು ಇರಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಲಕ್ಕುಂಡಿ ಎಂಬ ಸುವರ್ಣ ನಗರಿ ಹೇಗೆ ಪತನವಾಯಿತು? ಈ ಕಲ್ಲು ಮಣ್ಣುಗಳ ಹಿಂದಿನ ಅಸಲಿ ಕತೆ ತಿಳಿಬೇಕಂತಂದ್ರೆ ನಾವು ಟೈಮ್ ಟ್ರಾವೆಲ್ ಮಾಡಿ 11ರಿಂದ 12ನೇ ಶತಮಾನಕ್ಕೆ ಹೋಗಬೇಕು. ಲಕ್ಕುಂಡಿ ಇವತ್ತು ಒಂದು ಚಿಕ್ಕ ಗ್ರಾಮ ಆಗಿರಬಹುದು. ಅಂದು ಇದು ಲಕ್ಕಿಗುಂಡಿ. ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರ, ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯದ ಅತ್ಯಂತ ಶ್ರೀಮಂತ ಪ್ರಾಂತ್ಯ ಆಗಿತ್ತು. ಇತಿಹಾಸದ ಪುಟಗಳಲ್ಲಿ ಲಕ್ಕುಂಡಿಯ ಹೆಸರನ್ನ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಲಾಗಿತ್ತು. ಇನ್ನು ವೀಕ್ಷಕರೇ, ಇಂತಹ ಲಕ್ಕುಂಡಿಯಲ್ಲಿ ಈಗ ನಿಧಿ ಪತ್ತೆಯಾಗ್ತಾ ಇದೆ ಮತ್ತು ನಾಗರ ಹಾವುಗಳು ಕಾಣಿಸ್ಕೊಳ್ತಾ ಇದೆ. ಆದರೆ ಅದೇನೇ ಆಗಲಿ, ಒಂದು ಕಾಲದಲ್ಲಿ ಗತ ವೈಭವದಿಂದ ತನ್ನತ್ತ ಸೆಳಿತಾ ಇದ್ದ ಲಕ್ಕುಂಡಿ ಈಗ ಪಳುವಳಿಕೆಯಾಗಿ ಹೋಗ್ತಾ ಇದೆ. ಅಂದ್ರೆ ಈಗೆಲ್ಲ ಹಾಳು ಬಿದ್ದು ಹೋಗಿದೆ. ಯಾರೂ ಕೂಡ ಕಂಡಿರಲಿಲ್ಲ. ಮೊದಲು ಇಂತಹ ಲಕ್ಕುಂಡಿ ಪ್ರದೇಶ ಇದೆ ಅಥವಾ ಲಕ್ಕುಂಡಿ ಗ್ರಾಮ ಇದೆ ಅಂತ ಯಾರೊಬ್ಬರು ಕೂಡ ಅಂದುಕೊಂಡಿರಲಿಲ್ಲ. ಯಾವಾಗ ನಿಧಿ ಸಿಕ್ತೋ ಆಗ ಇಡೀ ಕರ್ನಾಟಕ, ಪುರಾತತ್ವ ಇಲಾಖೆ, ಇಡೀ ದೇಶ ಲಕ್ಕುಂಡಿ ಕಡೆ ನೋಡ್ತಾ ಇದೆ. ಇಂತಹ ಅನೇಕ ಸ್ಥಳಗಳು ನಮ್ಮದೇ ಕರ್ನಾಟಕದಲ್ಲಿದ್ದಾವೆ. ಎಲ್ಲ ಪೌರಾಣಿಕ ಸ್ಥಳಗಳು ಅಥವಾ ಇಂತಹ ಹಾಳು ಬಿದ್ದಿರುವ, ಪಾಳು ಬಿದ್ದಿರುವ ಸ್ಥಳಗಳು ಪ್ರವಾಸಿ ತಾಣಗಳಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.